ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಮತ್ತು ಕಾಯಿ ಚಟ್ನಿನ ಮಾಡೋದಾ ಹೇಳ್ತಾ ಇದ್ದೀನಿ. ಬನ್ನಿ ಬೇಕಾಗುವ ಪದಾರ್ಥಗಳನ್ನು ನೋಡೋಣ. ಇಲ್ಲಿ ಆಲ್ರೆಡಿ ರೆಡಿ ಇರುವಂತಹ ರವೆ ಇಡ್ಲಿ ಪೌಡರ್ನ 2 ಕಪ್ ಮೆಜರ್ಮೆಂಟ್ನಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ ನಾನು ತೆಗೆದುಕೊಂಡಿರೋ 2 ಕಪ್ ರವೆ ಇಡ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ವೀಕ್ಷಕರೇ, ರವೆ ಇಡ್ಲಿ ಪೌಡರು ನಾನಿಲ್ಲಿ ಇನ್ಸ್ಟೆಂಟಾಗಿ ರೆಡಿ ಇರೋವಂಥದ್ದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮನೆಯಲ್ಲೂ ಕೂಡ ನಾವು ಪ್ರಿಪೇರ್ ಮಾಡ್ಕೋಬೋದು. ಅದು ಹೇಗೆ ಅಂತ ಮುಂದೆ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. 2 ಕಪ್ ರವೆ ಇಡ್ಲಿಗೆ ಮೆಜರ್ಮೆಂಟಲ್ಲಿ 2 ಕಪ್ ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ. 2 ಕಪ್ ರವೆ ಇಡ್ಲಿ ತೆಗೆದುಕೊಂಡ್ರೆ 2 ಕಪ್ ಮೊಸರು ಹಾಕಲೇಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ತುಂಬ ಬೇಗನೆ ಆಗುತ್ತೆ. ಅತಿ ಕಡಿಮೆ ಸಮಯದಲ್ಲೇ ಕೂಡ ನಾವು ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು. ಇದಕ್ಕೆ ನೀವು ನೋಡಿಕೊಂಡು ಒಂದು ಅರ್ಧ ಕಪ್ ನೀರು ಕೂಡ ಯೂಸ್ ಮಾಡಬೇಕಾಗತ್ತೆ. ಟೈಮ್ ಇಲ್ಲ, ಕೆಲಸಕ್ಕೆ ಹೋಗೋರಿಗೆ, ತುಂಬ ಬೇಗ ಏನಾದರೂ ಟಿಫನ್ ಮಾಡ್ಕೋಬೇಕಪ್ಪ ಅನ್ನೋರು ಇದನ್ನು ಟ್ರೈ ಮಾಡಿ. ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ಹದ ಬರೋ ಹಾಗೆ ನಾವು ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗತ್ತೆ. ಇದನ್ನು ಕಲಸಿ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ನೆನೆಯಲು ಬಿಡಬೇಕು. ಏಕೆಂದರೆ ಎಷ್ಟು ಚೆನ್ನಾಗಿ ಅದು ಹದ ಬರುತ್ತೋ, ಹುಬ್ಬುತ್ತೋ ಇಡ್ಲಿ ಅಷ್ಟು ಚೆನ್ನಾಗಿ ಆಗುತ್ತೆ. ಈ 10 to 15 ಮಿನಿಟ್ಸ್ ಒಳಗಡೆ ನಾವು ಚಟ್ನಿ ಪ್ರಿಪೇರ್ ಮಾಡೋಣ. ಚಟ್ನಿಗೆ ಬೇಕಾಗಿರೋ ಸಾಮಗ್ರಿಗಳು: ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ. ಈ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡೋಣ. ಫೈನಲ್ ಆಗಿ ಒಂದು ಒಗ್ಗರಣೆ ಟಚ್ ಕೊಟ್ಟಿದ್ದೀನಿ. ಚಟ್ನಿ ಎಷ್ಟು ಚೆನ್ನಾಗಿದೆ ಅಲ್ಲ? ಬನ್ನಿ, ಈ 15 ಮಿನಿಟ್ಸ್ ಆದಮೇಲೆ ಈ ಹುಬ್ಬಿರೋ ಅಂತಹ ರವೆ ಇಡ್ಲಿ ಹಿಟ್ಟು ಕರೆಕ್ಟಾಗಿ ಹದವಾಗಿ ರೆಡಿ ಆಗಿದೆ ನೋಡಿ. ಈ ರೀತಿ ಇದ್ದರೆ ನಿಮಗೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಕುಕ್ಕರ್ ಅಥವಾ ಇಡ್ಲಿ ಪಾತ್ರೆನ ಬಿಸಿಗಿಟ್ಟು ನೀರು ಹಾಕಿ ಬಿಸಿಗಿಡಿ ಇಟ್ಟು ಇಡ್ಲಿ ತಟ್ಟೆಯಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಸವರಿ ಅದಕ್ಕೆ ಕಲಸಿ ಇಟ್ಕೊಂಡಿರೋಂತಹ ಹಿಟ್ಟನ್ನು ಹಾಕಿ. ಇದು ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬರುತ್ತೆ ವೀಕ್ಷಕರೇ. ನೀವು ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇದು ನಮ್ಮನೆಯಲ್ಲಂತೂ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ನೋಡಿ, ಎಲ್ಲ ಹಾಕಿಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕಿ ಈಗ ಬೇಯಿಸೋಣ. ಇದು ಒಂದು 10 ರಿಂದ 15 ನಿಮಿಷ ನೀವು ಬೇಯಿಸಬೇಕಾಗತ್ತೆ. ನೋಡಿ, ಬೆಂದಾದಮೇಲೆ ತುಂಬ ಸಾಫ್ಟಾಗಿ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದನ್ನು ಕಡಿಮೆ ಸಮಯದಲ್ಲಿ ನೀವು ಮಾಡಬಹುದು. ಕೆಲಸಕ್ಕೆ ಹೋಗೋರ್ಗಂತೂ ತುಂಬಾ ಯೂಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು.